ಹಲೋ ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿದ್ದ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕರೆದಿರುವಂಥ ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSCಯಿಂದ ಕರೆದಿರುವಂಥ ಇಲ್ಲಿ ಕೃಷಿ ಅಧಿಕಾರಿಗಳಾಗಿರಲಿ ಅಥವಾ ಸಹಾಯಕ ಕೃಷಿ ಅಧಿಕಾರಿ ಆಗಿರಲಿ. ಸೊ ಇವು ಬಂದುಬಿಟ್ಟು 1300ವರೆಗೂ ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ತಾವು ನೋಡ್ಬೋದು, ಕೃಷಿ ಅಧಿಕಾರಿಗಳು 126 ಹುದ್ದೆಗಳಿವೆ. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿಗಳು 817 ಹುದ್ದೆಗಳಿವೆ. ಸೊ ಇದಕ್ಕೆ ಬಂದುಬಿಟ್ಟು ಯಾವ ರೀತಿ ಕ್ವಾಲಿಫಿಕೇಷನ್ ಬೇಕು, ಮತ್ತು ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಫೀಸ್ ಏನಿದಿರುತ್ತೆ, ಏಜ್ ಲಿಮಿಟ್ ಏನಿದಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕೊನೆ ತನಕ ನೋಡೋಣ. ಸೊ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದ ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 943 ಹುದ್ದೆಗಳಂತ ಹೇಳಿದ್ದಾರೆ. ಬಟ್ ನಾನು ಹೇಳಿದ್ದು 1200 ಅಂತ. ಸೊ ಅದು ಬಂದುಬಿಟ್ಟು HKಯಲ್ಲಿ ಇನ್ನೂ ಕೆಲವಷ್ಟು ಹುದ್ದೆಗಳಿವೆ ವೀಕ್ಷಕರೇ. ಆ ಹುದ್ದೆಗಳನ್ನು ಕೂಡ ಕೌಂಟ್ ಮಾಡಿ ಹೇಳಿದ್ದೀನಿ. ಅವು ಬಂದುಬಿಟ್ಟು ಕೂಡ ಸಹಾಯಕ ಕೃಷಿ ಅಧಿಕಾರಿಗಳು ಹುದ್ದೆನೇ ಮತ್ತು ಕೃಷಿ ಅಧಿಕಾರಿಗಳ ಹುದ್ದೆನೇ ಇದೆ. ಸೊ ತಾವು ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿ ಬಂದುಬಿಟ್ಟು ಕೃಷಿ ಅಧಿಕಾರಿ ಹುದ್ದೆಗೆ BTech ಮುಗಿದಿರಬೇಕು. ಅದು ಇದರೊಳಗೆ ಅಂದರೆ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ BTech ಮುಗಿದಿರಬೇಕು, ಅಥವಾ BTech ಆಹಾರ ತಂತ್ರಜ್ಞಾನ ಮುಗಿದಿರಬೇಕು, ಅಥವಾ BSc ಕೃಷಿ ಮಾರಾಟ ಮತ್ತು ಸಹಕಾರ ಸಂಘದಿಂದ BSc ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ಅಥವಾ BSc ಆನರ್ಸ್ ಮಾಡಬೇಕು ಕೃಷಿ ಮಾರಾಟ ಮತ್ತು ಸಹಕಾರ, ಅಥವಾ BSc ಆನರ್ಸ್ ಅಂತೇಳಿ ಹೇಳಿದ್ದಾರೆ. BTech ಕೂಡ ಮಾಡ್ಬೋದು, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡ್ಬೋದು, ಅಥವಾ BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದವರಿಗೆ ಕೂಡ ತಗೋತಾ ಅಂತ ಹೇಳಿದ್ದಾರೆ. ಇಲ್ಲಿ ಬಂದುಬಿಟ್ಟು ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಯಾವ ಕ್ವಾಲಿಫಿಕೇಷನ್ ಬೇಕಂದರೆ BTech ಆಹಾರ ಮತ್ತು ವಿಜ್ಞಾನ ತಂತ್ರಜ್ಞಾನ ಅಂತ ಹೇಳಿದ್ದಾರೆ BTechನಲ್ಲಿ, ಅಥವಾ BTech ಆಹಾರ ತಂತ್ರಜ್ಞಾನ, ಅಥವಾ BSc ಕೃಷಿ ಮಾರುಕಟ್ಟೆ. ಸೇಮ್ ಅದೇ ಕ್ವಾಲಿಫಿಕೇಷನ್ ಕೂಡ ಇಲ್ಲಿ ಕೂಡ ಕೇಳಿದ್ದಾರೆ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ. ಸೊ ವಯಸ್ಸಿನ ಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ 18 ವರ್ಷ ವಯಸ್ಸಿದ್ದಿರುತ್ತೆ. ಸೊ ಕೊನೆಯ ವಯಸ್ಸಂದರೆ ಲಿಮಿಟ್ ಏನಾದಿರುತ್ತೆ 38 ವರ್ಷದವರು ಒಳಗನವರೇ ಸಲ್ಲಿಸಬೇಕು, 18ರಿಂದ 38 ವರ್ಷ. ಸೊ ಬಂದುಬಿಟ್ಟು ಮೀಸಲಾತಿ ಅನುಗುಣವಾಗಿ ವಯೋಮಿತಿ ಸಡಿಲಿಕೆ ಕೂಡ ನೀಡಿರ್ತಾರೆ ಅಂತ ಹೇಳಿದ್ದಾರೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದಿರುತ್ತೆ. 2A 2B ಅಥವಾ 3rd A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದಿರುತ್ತೆ. ಅದೇ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದಿರುತ್ತೆ. ಅಥವಾ SC ST ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೇಮಕಾತಿ ವಿಧಾನ ಬಂದುಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸುವ ವಿಧಾನ ಬಂದುಬಿಟ್ಟು ವೆಬ್ಸೈಟ್ ಮೂಲಕನೇ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 7 ಅಕ್ಟೋಬರ್. ಬಟ್ ಇನ್ನು ಇದು ಸೆಪ್ಟೆಂಬರ್ ತಿಂಗಳು. ಮುಂಬರುವ 7ನೇ ದಿನಾಂಕದಂದು, ಅಕ್ಟೋಬರ್ 7ನೇ ದಿನಾಂಕದಂದು ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುತ್ತೆ. ಅದು ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ನವೆಂಬರ್ ಅಂತ ಹೇಳಿದ್ದಾರೆ. ಅಧಿಸೂಚನೆ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಾವು ಅಲ್ಲಿ ಹೋಗಿ ಕೂಡ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ನಾನು ಈ ವಿಡಿಯೋನಲ್ಲಿ ಮುಂದೆ ನಾನು ಅಧಿಸೂಚನೆ ಕೂಡ ತೋರಿಸ್ತಾ ಇದ್ದೀನಿ, ತಾವು ಕೊನೆವರೆಗೆ ವಿಡಿಯೋನ ನೋಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ಯಾವ ಇಲಾಖೆಯಲ್ಲಿ ಪೋಸ್ಟ್ಗಳಿವೆ ಅಂದರೆ ಕೃಷಿ ಇಲಾಖೆಯಲ್ಲಿ. ಅದು ಬಂದುಬಿಟ್ಟು ಕೃಷಿ ಅಧಿಕಾರಿಗಳಾಗಿರಲಿ ಅಥವಾ ಸಹಾಯಕ ಕೃಷಿ ಅಧಿಕಾರಿಗಳಾಗಿರಲಿ, ಗ್ರೂಪ್ B ಹುದ್ದೆಗಳು ಎಲ್ಲ ವೀಕ್ಷಕರೇ ಈ ಹುದ್ದೆಗಳಿವೆ. ಸೊ ಡೇಟ್ ಕೂಡ ನಾನು ಹೇಳಿದ್ದೀನಿ ನಿಮಗೆ, 7/10/2024 ಸ್ಟಾರ್ಟಿಂಗ್ ಡೇಟು, ಅಪ್ಲಿಕೇಶನ್ ಕೊನೆಯ ದಿನಾಂಕ 7/11 ಅಂತ. ಸೊ ಅದೇ ಡೇಟ್ಗಳನ್ನು ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ಕೂಡ, ತಾವು ಅಲ್ಲಿ ನೋಡ್ಕೋಬೋದು. ಯಾವುದಾದ್ರೂ ಡೌಟ್ ಕೂಡ ಬಂದರೆ ತಾವು ಈ ನೋಟಿಫಿಕೇಷನನ್ನು ವಿಡಿಯೋನ ಪೋಸ್ ಮಾಡಿ ಕೂಡ ನೋಡ್ಕೋಬೋದು. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಕೋಬೋದು. ಅದೇ ರೀತಿ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಕೂಡ, ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಮತ್ತು ಅದೇ ರೀತಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ. ಯಾರ್ಯಾರು ಬೇಗನೆ ಜಾಯ್ನ್ ಹಾಕೋಬೇಕಂತಿದ್ರೆ ಅಲ್ಲಿ ಹೋಗಿ ಬೇಗನೆ ಜಾಯ್ನ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಇದರ ಬಗ್ಗೆ ಲೇಟೆಸ್ಟಾಗಿ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಸೊ ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದಾಗೆ ನೋಡ್ಕೋಬೋದು, ಪೇಮೆಂಟ್ UPI ಮುಖಾಂತರನೇ ಮಾಡಬೇಕು. ಯಾವ ರೀತಿ ಪೇಮೆಂಟ್ ಮಾಡಬೇಕು, ಯಾವ ಕಾಸ್ಟ್ದವರಿಗೆ ಎಲಿಜಿಬಲ್ ಇದ್ದಿರ್ತಾರೆ, ಯಾವ್ಯಾವ ಕಾಸ್ಟ್ದವರು ತೊಗೊಳ್ತಾರೆ ಅಂತೇಳಿದ್ದೆ, ಎಲ್ಲ ವರ್ಗದವರಿಗೆ ಎಲ್ಲ ಪಂಗಡದವರಿಗೆ ಅಪ್ಲಿಕೇಶನ್ ಆಗ್ಬೋದು. ಕನ್ನಡದಲ್ಲಿ ಕನ್ನಡ ಮಾಧ್ಯಮ ಇರಲಿ ಅಥವಾ ಗ್ರಾಮೀಣ ಮಾಧ್ಯಮದವರು ಇರಲಿ, ಅವರು ಕೂಡ ಅಪ್ಲಿಕೇಶನ್ ಆಗ್ಬೋದು. ಅವ್ರಿಗೆ ಕೂಡ ರಿಸರ್ವೇಷನ್ ಇದ್ದಿರುತ್ತೆ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 600 350 ರೂಪಾಯಿ ಅಂತೇಳಿ ಡಿವೈಡೆಡ್ ಮಾಡಿದ್ದಾರೆ. ನಾನು ನಿಮಗೆ ಏನಾಗ ತಾನು ಹೇಳಿದಂತೆ ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಡಿವೈಡ್ ಮಾಡಿದ್ದಾರೆ. ಬಟ್ ಇದು ಎಕ್ಸಾಮ್ ಯಾವ ರೀತಿ ಇದ್ದಿರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ ವೀಕ್ಷಕರೇ. ಸಾಮಾನ್ಯ ಪತ್ರಿಕೆ 300 ಅಂಕಗಳದ್ದಿರುತ್ತೆ, ಅದಕ್ಕೆ 1.5 ಗಂಟೆ ಅವಕಾಶ ಇದ್ದಿರುತ್ತೆ. ಮತ್ತು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಅದನ್ನು 300 ಅಂಕಗಳ ಪೇಪರ್ ಇದ್ದಿರುತ್ತೆ. ಅದು 2 ಗಂಟೆ ತನಕ ನಡೀತದೆ ಪೇಪರ್. ಸೊ ಇದು ಬಂದುಬಿಟ್ಟು ಪರೀಕ್ಷೆ ತಲಾ 300 ಅಂಕಗಳ 2 ಲಿಖಿತ ಪರೀಕ್ಷೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿ ಇರುತ್ತವೆ. ಪ್ರತಿಯೊಂದು ಋಣಾತ್ಮಕ ಅಂಕದ ಸ್ವರೂಪದಾಗಿದ್ದು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೂಚನೆ ಕೂಡ ಇಲ್ಲಿ ಕೆಳಗೆ ಬರ್ತಿರುವಾಗೆ ನೋಡ್ಕೋಬೋದು. ಇದರೊಳಗೆ OMR ಸೀಟ್ನಲ್ಲಿ ತಾವು ನೋಡ್ಕೋಬೋದು, ಕಂಪ್ಯೂಟರ್ ಬೇಸ್ ರಿಕ್ವೈರ್ಮೆಂಟ್ ಇದ್ದಿರುತ್ತೆ. ಸೊ ಆ ಎಲ್ಲ ಮುಖಾಂತರನೇ ತಾವು ಪಾಸ್ ಆಗ್ತದಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಕೂಡ ತಗೊಂಡಿರುವಂಥ ಜಿಲ್ಲೆಗಳನ್ನೇ ತೊಗೋಬೋದು. ಅಥವಾ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ 85% ಹುದ್ದೆಗಳಿಗೆ ಹಾಗೂ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ 15% ಹುದ್ದೆಗಳಿಗೆ ಒಂದು ನಿರ್ದಿಷ್ಟ ಪರೀಕ್ಷೆಯನ್ನು ಹಾಗೂ ಮೇಲ್ಕಂಡ ಎಲ್ಲ ಹುದ್ದೆಗಳಿಗೆ ಒಂದೇ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಪರೀಕ್ಷೆಗಳನ್ನು ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಮೂಲ ದಾಖಲೆಗಳ ಪರಿಶೀಲನೆ ಕೂಡ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿ ವಯೋಮಿತಿ ಕೂಡ ಕೊಟ್ಟಿದ್ದಾರೆ. ಸೊ ಸಾಮಾನ್ಯ ಅರ್ಹತೆ 38 ವರ್ಷ, 2A 2B 3rd A 3B ಅವರಿಗೆ 41 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಪ್ರವರ್ಗ 1 ಎಲ್ಲ ಅಭ್ಯರ್ಥಿಗಳಿಗೆ 43 ವರ್ಷ ಅಂತ ಹೇಳಿದ್ದಾರೆ. ಸೊ ವೇತನ ಶ್ರೇಣಿ ಬಂದುಬಿಟ್ಟು 43,000ದಿಂದ ಸ್ಟಾರ್ಟ್ ಆಗಿ 83,000 ಇರುತ್ತೆ. ಬೇಸಿಕ್ ಸ್ಯಾಲರಿನೇ 43,000ದಿಂದ ಸ್ಟಾರ್ಟ್ ಆಗುತ್ತೆ.
ಹುದ್ದೆಯ ಪದನಾಮ ಕೃಷಿ ಅಧಿಕಾರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿ ಕೂಡ ನಮಗೆ ಇದಕ್ಕೆ ತಾನು ಹೇಳಿದೆ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ್ಯಾವ ಗ್ರಾಮದಲ್ಲಿ ಯಾವ ರೀತಿ ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ. ತಾವು ಅದನ್ನು ಕೂಡ ನೋಡ್ಕೋಬೋದು. ಸೊ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಲ್ಲಿ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ನಲ್ಲಿ ಆಗಲಿ ಅಂಥವರಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಭಾಳಷ್ಟು ಗೌರ್ಮೆಂಟ್ ಜಾಬ್ಸ್ಗಳನ್ನು ಕರೆಯಲಿದ್ದಾರೆ. ಸೊ ಅಂಥ ಎಲ್ಲ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ನಾವು ನಮಗೆ ಮಾಹಿತಿಯನ್ನು ತಂದು ತಲುಪಿಸ್ತಾ ಇರ್ತೀವಿ. ಸೊ ಬೆಲ್ ನೋಟಿಫಿಕೇಷನನ್ನು ಅದೇ ರೀತಿ ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.